ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ. 1000 ವರ್ಷಗಳ ಹಿಂದೆ ಯಾವುದೇ ಆಧುನಿಕ ಯಂತ್ರಗಳಿಲ್ಲದೆ ಕಲ್ಲಿನ ಮೇಲೆ ಇಷ್ಟು ಸೂಕ್ಷ್ಮ ಕೆತ್ತನೆ ಮಾಡಲು ಹೇಗೆ ಸಾಧ್ಯವಾಯಿತು ತಿಳ್ಕೊಳ್ಳೋಣ. ಈ ವಿಡಿಯೋವನ್ನು ಪೂರ್ತಿ ನೋಡಿ. ಹೊಯ್ಸಳರ ಶಿಲ್ಪಕಲೆ ಇಂದಿನ ಇಂಜಿನಿಯರ್ಗಳಿಗೂ ಒಂದು ಸವಾಲು. ಇವರು ಬಳಸಿದ್ದ ಬಳಪದ ಕಲ್ಲು ಅಥವಾ ಸೋಪ್ ಸ್ಟೋನ್ ಇದು ಕೆತ್ತುವಾಗ ಬೆಣ್ಣೆಯಂತೆ ಮೃದುವಾಗಿರುತ್ತೆ, ಆದರೆ ಗಾಳಿಗೆ ತೆರೆದುಕೊಂಡಂತೆ ವಜ್ರದಂತೆ ಗಟ್ಟಿಯಾಗುತ್ತದೆ. ಇದೇ ಇವರ ಕೆತ್ತನೆಗಳು ಇಂದಿಗೂ ಇಷ್ಟು ಸ್ಪಷ್ಟವಾಗಿರಲು ಕಾರಣ. ಹಳೆಬೀಡಿನ ದೇವಾಲಯದ ಹೊಳೆಯುವ ಮತ್ತು ಗುಂಡುಗಿರುವ ಕಂಬಗಳನ್ನು ನೋಡಿ ಅವುಗಳನ್ನು ಆ ಕಾಲದಲ್ಲೇ ಲೇತ್ ಯಂತ್ರದ ಮಾದರಿಯಲ್ಲಿನ ಕಲ್ಲಿನಿಂದ ತಿರುಗಿಸಿ ತಯಾರಿಸಲಾಗಿತ್ತು. ಆ ಕಂಬಗಳ ಮೇಲಿರುವ ಫಿನಿಶಿಂಗ್ ಇಂದಿನ ಮೆಷಿನ್ ಕಟ್ಟಿಂಗ್ಗಳಿಗೂ ಸರಿಸಾಟಿ ಇಲ್ಲ. ಸಿಮೆಂಟ್ ಇಲ್ಲ, ಕಬ್ಬಿಣ ಇಲ್ಲ, ಕೇವಲ ಇಂಟರ್ಲಾಕಿಂಗ್ ತಂತ್ರಜ್ಞಾನದ ಮೂಲಕ ಈ ಭವ್ಯ ಗೋಪುರಗಳನ್ನು ನಿರ್ಮಿಸಲಾಗಿದೆ. ನೂರಾರು ವರ್ಷಗಳ ಭೂಕಂಪನಗಳನ್ನು ತಡೆದು ನಿಂತಿರುವ ಅದ್ಭುತವಿದು. ಇದು ಕೇವಲ ಭಕ್ತಿಯಲ್ಲ, ಇದು ಹೊಯ್ಸಳರ ಇಂಜಿನಿಯರಿಂಗ್ ಕೈಚಳಕ. ನಮ್ಮ ಹೆಮ್ಮೆಯ ಇತಿಹಾಸವನ್ನು ಜಗತ್ತಿಗೆ ತಿಳಿಸೋಣ. ಇಂಥ ಇತಿಹಾಸದ ಮಾಹಿತಿಗಾಗಿ ನನ್ನನ್ನು ಫಾಲೋ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು.